ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿತ್ಯ, ನಾನು ಮೊದಲೇ ಹೇಳಿದ್ದೆ, ತೀರ್ಥ ರಾಜಕೀಯದವನು. ರಾಜಕೀಯನೇ ಅವನು ಉಸಿರು, ರಾಜಕೀಯನೇ ಅವನ ಜೀವ. ರಾಜಕೀಯಕ್ಕಾಗಿ ಅವನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅವನು. ಅಂಥವನು ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೆ ನಿನಗೆ. ಆದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ನೀನು ಅವನ್ನ ಮದುವೆಗೆ ಒಪ್ಕೊಂಡ್ಬಿಟ್ಟೆ ನೀನು. ಈಗ ನೋಡು, ಅವನ ರಾಜಕೀಯ ಬುದ್ಧಿ ತೋರಿಸ್ಬಿಟ್ಟ. ಕೇಶವ, ಕೇಶವ, ಏನಾಯ್ತು ನಿನ್ಗೆ? ಇನ್ನೇನಾಗಬೇಕು? ಇವಳನ್ನ ಇನ್ಮೇಲೆ ನಾನು ಅಲ್ಲಿ ಇಟ್ಕೊಳ್ಳಲ್ಲ. ಶಾಂತಾರಾಮ್, ಏನಾಗಿದೆ ನಿನ್ಗೆ? ನಿನ್ ಕೋಪನೆಲ್ಲ ಆ ಮಗು ಮೇಲೆ ಯಾಕೆ ತಿರುಸ್ತಾ ಇದೆಯಾ? ಆಹಾ, ನೀನ್ ನಂಬಿದ್ದಕ್ಕೆ ಕೊಟ್ಟಲ್ಲಪ್ಪ ಕೈನ. ಇನ್ ಮುಂದೆ ಅವಳ ಜವಾಬ್ದಾರಿ ನಿಂದೆ. ಏನು ಒಗ್ಟೊಗ್ಟಾಗಿ ಮಾತಾಡ್ತಾ ಇದೆಯಾ? ಅದೇನು ಅಂತ ಸರಿಯಾಗಿ ಹೇಳು. ಇನ್ನೇನಾಗಬೇಕು? ಮದುವೆ ಆಗ್ಲಿಲ್ಲ ಅಂತ ಹೇಳಿ ಇವಳು ಸಹಾಯ ಕೊಟ್ಟಿದ್ದಾಳೆ. ಅಲ್ವೋ, ಮದುವೆ ಅಂತೂ ಆಗ್ಲಿಲ್ಲ. ತೀರ್ಥನ ಜೊತೆ ಪಕ್ಷ ಸೇರಿ ಸಮಾಜಸೇವೆ ಮಾಡಲಿ ಅಂತ ಪಕ್ಷ ಸೇರಿಸಿದ್ರೆ ಅಲ್ಲೂ ಕೂಡ ಅವಮಾನ ಮಾಡಿದ್ದಾನೆ. ಸಾಲದಕ್ಕೆ ಇವಳು ಪ್ರಚಾರಕ್ಕೆ ಹೋದ್ರೆ ಆ ಹೂಮಾರಳಪ್ಪ ಇವಳಿಗೆ ಅವಮಾನ ಮಾಡಿ ಕಳಿಸಿದ್ದಾನೆ, ಗೊತ್ತಾ? ಸಾಲದಕ್ಕೆ ನಿನ್ನ ಮಗನಿಗೂ ಇವಳಿಗೂ ಅಕ್ರಮ ಸಂಬಂಧ ಇದೆ ಅಂತೇಳಿ. ಮಾದರಿ ರಾಜಕಾರಣಿಯ ರಾಸಲೀಲೆ. ಚಿನ್ನದಂತಹ ಹೆಂಡತಿನ ಮನೇಲಿಟ್ಕೊಂಡು ಕಾರಲ್ಲೊಬ್ಬಳ ಜೊತೆ ಸುಖಿಸ್ತಾ ಇರೋ ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್. ಮದುವೆ ಆದವನ ಜೊತೆ ಸಂಬಂಧ ಇಟ್ಕೊಂಡಿರೋ ಉದ್ಯಮಿ ಶಾಂತಾರಾಮ್ ಮಗಳು. ಹಾಳು ಹಗಲಲ್ಲಿ ನಡು ರಸ್ತೆಯಲ್ಲಿ ಹಳೆ ಪ್ರೇಯಸಿ ಜೊತೆ ಚಕ್ಕಂದ ಆಡ್ತಾ ಇರೋ ಎಂಥವರಿಂದ ಜನರ ಉದ್ಧಾರ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಎಲ್ಲ ಸಹಿಸ್ಕೊಂಡು ಯಾವ ಹೆಣ್ಣು ಬದುಕಿರ್ತಾಳೆ ಹೇಳು? ನಿತ್ಯ, ಬೈಕ್ ಮಗ. ಶಾಂತಾರಾಮ್, ಬಾ ಕುತ್ಕೋ, ಬಾ. ತೆಗೆ ಕೈನ. ನೀನೇನು ಅಂತ ನನಗೆ ಗೊತ್ತು, ನಿನ್ ನೋವು ಎಂತದ್ದು ಅಂತ ಗೊತ್ತು. ಸಮಾಧಾನ ಮಾಡ್ಕೊಳ್ಳೋ. ಹೆಂಗಯ್ಯ ಸಮಾಧಾನ ಮಾಡ್ಕೊಳ್ಳಿ? ಹೆಂಗ್ ಸಮಾಧಾನ ಮಾಡ್ಕೋಬೇಕು? ನನ್ನ ಮಗಳು ಬಹಳ ಹಾಳಾಗ್ತಾ ಇದೆ, ಸಮಾಧಾನ ಮಾಡ್ಕೋಬೇಕಂತೆ. ಸಮಾಧಾನ ಕೇಳಿಸ್ಕೊಳೆ. ಅದೇನು ಉತ್ತರ ಕೊಡ್ತೀವ ಕೊಡು. ಅಣ್ಣ, ನಡೆದಿದ್ದೆಲ್ಲ ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ತೀರ್ಥಂಗೆ ಈಗಾಗ್ಲೇ ಮದುವೆ ಆಗಿದೆ. ಯಾರನ್ನ ಕೇಳಿ ಮಾಡಿದ್ರಿ ಮದುವೆನ? ನನ್ನ ಮಗಳಿಗೆ ಮಾತು ಕೊಟ್ಟು ಹೂಮಾರ ಹುಡುಗಿ ಹತ್ರ ತಾಳಿ ಕಟ್ಸಿದ್ರಿ ನೀವು, ಸರಿನಾ ಇದು? ಕೇಶವ, ನಾನೇನಾದ್ರೂ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಂತ ಕೇಳ್ಕೊಂಬಂದಿದ್ನ? ನೀನ್ ತಾನೇ ನನ್ನ ಮಗಳನ್ನ ಸೊಸೆ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದು. ಅಲ್ಲಮ್ಮ, ಅವಳ ಮನಸ್ಸಿನಲ್ಲಿ ಮದುವೆ ಆಸೆ ಬೀಜ ಬಿತ್ತಿದ್ದು ಯಾರು? ನಾನಾ? ನೀವು ತಾನೇ? ಈಗ ಆಗಲ್ಲ ಅಂತ ಕೈ ಚೆಲ್ಬಿಟ್ರೆ ಅವಳ ಗತಿ ಏನು? ಕೇಳಿಸ್ಕೊಂಡೇನೆ? ಇದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಇದಕ್ಕೆ ಉತ್ತರ ನೀನ್ ಕೊಡು. ಅದಕ್ಕೇನೆ ಕಡೆ, ಅದಕ್ಕೆ ಆ ಹೂಮರವಳನ್ನ ನನ್ನ ಸೊಸೆ ಅಂತ ನಾನು ಯಾಕೆ ಒಪ್ಕೊಳ್ಳಲ್ಲ ಗೊತ್ತಾ? ಇದಕ್ಕೇನೆ. ಕೇಶವ, ನಾನು ನಿಮ್ ಜಗಳ ನೋಡಕ್ ಬಂದಿಲ್ಲ, ಅದ್ರ ಅಗತ್ಯನೂ ನನಗಿಲ್ಲ. ಮುಂದೆ ಅವಳ ಗತಿ ಏನು? ಅಲ್ಲೋ, ತಾಯಿ ಇಲ್ದೇನೋ ಕೂಸ್ಕೊಂಡು ಅವಳಿಗೆ ಅನ್ಯಾಯ ಮಾಡ್ತಿದ್ದೀರಲ್ಲ, ಉದ್ಧಾರ ಆಗ್ತೀರಾ ನೀವು? ಎಂತ ಮಾತಾಡ್ತೀಯ ಶಾಂತಾರಾಮ್? ನಾನ್ ಮೊದ್ಲೇ ಹೇಳಿದ್ದೆ, ಈ ಮನೆಗೆ ತಕ್ಕ ಸೊಸೆ ನಿತ್ಯ ಅತ್ಕೇನೆ ಅಂತ. ಈ ಮನೇಲಿ ಚಿಕ್ಕವ್ರ ಮಾತಿಗೆ ಬೆಲೆ ಎಲ್ಲಿದೆ? ಕೇಶವ, ಇವಳನ್ನ ಉಳಿಸ್ಕೋತೀಯ ಸಾಯಿಸ್ತೀಯ? ನಿನ್ ತೀರ್ಮಾನಕ್ಕೆ ಬಿಟ್ಟಿದ್ದು. ಅಂಕಲ್, ಏನು ಅಂತ ಮಾತಾಡ್ತೀರಾ? ಒಬ್ರು ಸಾವನ್ನ ಬಯಸೋಷ್ಟು ಕೆಟ್ಟ ಮನ್ಸು ಇಲ್ಲಿ ಯಾರಿಗೂ ಇಲ್ಲ ಅಂಕಲ್. ನಮಗ್ ಗೊತ್ತು ನಿತ್ಯ ಎಷ್ಟು ನೊಂದಿದ್ದಾಳೆ ಅಂತ. ನೀವೇನು ಯೋಚನೆ ಮಾಡ್ಬೇಡಿ, ನನ್ನ ಒಡ ಹುಟ್ಟಿ ತಂಗಿ ಹಾಗೆ ನೋಡ್ಕೋತೀನಿ ಇವಳನ್ನ. ಸಾಧನ, ಇನ್ನೇನ್ ಮಾಡು ಅಂತೀರಾ ಅತ್ತೆ? ಅವಳನ್ನ ನೋಡಿ ಒಂದ್ಸಲ, ಎಷ್ಟು ಸ್ವರ್ಗ ಹೋಗಿದ್ದಾಳೆ ನೋಡಿ. ಕೊರಗ್ತಿದ್ದಾಳೆ ಅವಳು. ಅವಳು ಕಣ್ಣೀರ್ ಕಾಣಿಸ್ತಿಲ್ವಾ ನಿಮ್ಗೆ? ನೋಡಿ, ಇದರಿಂದ ತೀರ್ಥಂಗೆ ಮತ್ತೆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ಇಷ್ಟೆಲ್ಲ ಸಮಸ್ಯೆ ಆಗಿರೋದೇ ತೀರ್ಥನಿಂದ, ಅವನ್ ತಗೊಂಡಿರೋ ನಿರ್ಧಾರದಿಂದ. ನೋಡಮ್ಮ, ನನ್ ಮುಂದಿರೋದು ಎರಡೇ ಆಯ್ಕೆ. ಒಂದು, ಈ ಮನೆ ಸೊಸೆ ಆಗ್ಬೇಕು ಇವಳು, ಇಲ್ಲ ಅಂದ್ರೆ ನೀವೆಲ್ಲ ಸೇರಿ ಸಾಯಿಸ್ಬಿಡಿ. ಶಾಂತಾರಾಮ್, ಏನು ಮಾತು ಅಂತ ಆಡ್ತೀಯ? ನೋಡ, ನಾನು ಬದುಕಿರುವವರೆಗೂ ನಿತ್ಯನ ಬಹಳ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಚಿಂತೆ ಮಾಡ್ಬೇಡ. ಇನ್ನು ಮೇಲೆ ನಿತ್ಯ ನನ್ನ ಮನೆಯೊಳಗೆ ಇರ್ತಾಳೆ.
ನೋಡ್ ಶಾಂತಾರಾಮ್, ಅವಳಿಗೊಂದು ಒಳ್ಳೆ ಜೀವನ ಕಲ್ಪಿಸೋದು ನನ್ನ ಜವಾಬ್ದಾರಿ. ಇವತ್ತು ನಾನು ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಮನೆ ಸೊಸೆ, ನಿತ್ಯನೇ ನನ್ನ ಮನೆ ಸೊಸೆ. ನೋಡೋ, ನಿಜವಾಗ್ಲೂ ನೀನು ಸ್ನೇಹಿತ ಆಗಿದ್ರೆ ಕೊಟ್ಟ ಮಾತಿ ಪ್ರಕಾರ ನಡ್ಕೋ. ಇಲ್ಲ ಅಂತಂದ್ರೆ ಅವಳಿಗೊಂದು ತೊಟ್ಟು ವಿಷ ಕೊಟ್ಟು ಸಾಯಿಸು. ನಾನು ಬರ್ತೇನೆ. ಬನ್ನಿ. ಸಾಹೇಬ್ರೆ, ನನ್ ಮಾತ್ ಕೇಳಿ. ಈಗ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಒಳಗಡೆ ಬನ್ನಿ, ಹೇಳ್ತೇನೆ. ಸುಭಾಷ್, ನಿಮ್ಮಣ್ಣ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋದು ಇವಾಗ? ನೀವು ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ. ಅಣ್ಣನ ನಾ ಸಮಾಧಾನ ಮಾಡ್ತೀನಿ. ಬೇಡ ಸುಭಾಷ್, ನನ್ನಿಂದಾಗಿ ನೀವಿಬ್ರು ಜಗಳ ಆಡ್ತೀರಾ. ನಾನೇ ಮಾತಾಡ್ತೀನಿ, ಬಾ. ಸಾಹೇಬ್ರೆ, ನೋಡಿ ಸುಮ್ಮನವ್ರೆ, ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ರಾಜೇಶನ್ ಕೊಲೆ ವಿಚಾರವಾಗಿ ನಿಮ್ಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನನಗೂ ಆಗಿದೆ. ಆ ಕೊಲೆಗಾರನ ಹುಡ್ಕೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದ್ರೆ ಈಗ ನಾವು ದುಡುಕಿದ್ರೆ ಎಲ್ಲ ಹಾಳಾಗುತ್ತೆ. ಎಲೆಕ್ಷನ್ ಮುಗಿಯೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರೆ ನೀವು ಅದನ್ನೂ ಕೇಳ್ತಾ ಇಲ್ಲ. ನಿಮ್ಮಿಂದ ಎಷ್ಟೋ ಪ್ರಾಬ್ಲಮ್ ಆಗಿದೆ ಗೊತ್ತಾ? ರಾಜು ಮತ್ತೆ ವಿಷ್ಣು ಏನ್ ಸಾಮಾನ್ಯದವರು ಅಂತ ಅನ್ಕೊಂಡಿದ್ದೀರಾ? ರಾಜು MLA ಕಣ್ರಿ, ಅವನ್ಗೆ ಪಕ್ಷದಲ್ಲಿ ಒಳ್ಳೆ ಹಿಡಿತಾ ಇದೆ. ಅವನ ಮೇಲೆ ಅನುಮಾನ ಪಟ್ಬಿಟ್ಟು ಇಬ್ರು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಸಾಹೇಬ್ರೆ, ಅದಕ್ಕೆ ಕಾರಣ ಇತ್ತು. ಹೌದು, ನಾವು ದುಡುಕ್ ಬಿಟ್ವಿ. ಆದ್ರೆ ಅದ್ರಲ್ಲಿ ನಿಮ್ಗೆ ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಸಾಹೇಬ್ರೆ. ಸುಮ್ಮನವ್ರೆ, ನಿಮ್ ಮನ್ಸಲ್ಲಿ ನನಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಮಾಡ್ತಾ ಇರೋ ಕೆಲ್ಸದ ನಂಗೆ ತೊಂದರೆ ಆಗ್ತಾ ಇದೆ. ನಾ ಜಾಸ್ತಿ ಮಾತಾಡಲ್ಲ. ಎಲೆಕ್ಷನ್ ಮುಗಿಯೋವರೆಗೂ ತಾಳ್ಮೆಯಿಂದ ಇರ್ತೀರಾ ಇಲ್ವಾ? ಆಗಲ್ಲ ಅಂತ ಹೇಳಿದ್ರೆ ಹೇಳಿ, ನಾನು ಸುಮ್ಮನಿರ್ತೀನಿ. ಅಣ್ಣ, ಅದೇನಾಯ್ತಂತ? ಸುಭಾಷ್, ಸುಮನ್ ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ರಾಜೇಶನ್ನ ಕೊಲೆ ಮಾಡಿದವ್ರು ಯಾರು ಅಂತ ಕಂಡಿಡಿಯೋ ಕುತೂಹಲ ಅವ್ರಿಗಿರುತ್ತೆ. ನಾನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ನೀನ್ ಅವ್ರ ಜೊತೆ ಮಾತಾಡಿ ಅರ್ಥ ಮಾಡಿಸ್ಬೇಕಾಗಿತ್ತು. ನೀನ್ ಕುಂಭ ಕೊಟ್ಟಿ ತಪ್ಪು ಕಣ. ಸಾರಿ ಅಣ್ಣ, ನಿಜವಾಗ್ಲೂ ಹೀಗೆಲ್ಲ ಆಗುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಸಾಹೇಬ್ರೆ, ಇದ್ರಲ್ಲಿ ಸುಭಾಷ್ದೇನು ತಪ್ಪಿಲ್ಲ. ಎಲೆಕ್ಷನ್ ಮುಗಿಯೋವರೆಗೂ ಈ ವಿಷಯ ಕೆತ್ಕೋದ್ ಬೇಡ ಅಂತ ಅವ್ನು ಹೇಳ್ದ. ಆದ್ರೆ ನಾನೇ ಹಿಂಸೆ ಮಾಡಿದ್ವಿ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಇನ್ ಮುಂದೆ ಹೀಗಾಗಲ್ಲ. ಸರಿ, ನಾನು ಅವ್ರ ಜೊತೆ ಮಾತಾಡಿ ಹೇಗೋ ಸಮಾಧಾನ ಮಾಡ್ತೀನಿ. ಆದ್ರೆ ಎಲೆಕ್ಷನ್ ಮುಗಿಯೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಈ ದೇವ್ರ ಮೇಲೆ ಆಣೆ ಮಾಡ್ಬಿಟ್ಟು ಆಗ್ಲಿ ಸಾಹೇಬ್ರೆ, ಇನ್ ಮುಂದೆ ಈ ವಿಷಯದ ಬಗ್ಗೆ ಮಾತಾಡಲ್ಲ. ಸುಭಾಷ್, ಏನಾಯ್ತು? ಅದಕ್ಕೆ ಇದನ್ನ ನೋಡಿ. ಅದಕ್ಕೆ ನನ್ನ ಕತೆ ಮುಗೀತು, ಕತೆ ಮುಗೀತು. ಸಾಹೇಬ್ರೆ, 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 ನಿಂತ್ಕೊಳ್ಳಿ. ನೋಡಿ ಸುಮ್ನವ್ರು, ನಾನು ಹೇಳಿಲ್ವಾ ಒಂದ್ ಸಮಸ್ಯೆ ಮುಗೀತು ಅಂತ ಹೇಳ್ತಿದ್ದಾಗೆ ಇನ್ನೊಂದ್ ಸಮಸ್ಯೆ ಬೆನ್ನಿಂದ ಬಂದು ನಿಂತಿರ್ತೆ ಅಂತ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನ ಈ ಸಮಸ್ಯೆ ನಂಗೆ ಯಾವ ರೀತಿ ವಿಷಯ ಕಾಡುತ್ತೋ ಗೊತ್ತಿಲ್ಲ. ಬಹುಶಃ ನಾನು MLA ಆಗೋದು ಆ ದೇವ್ರಿಗೂ ಇಷ್ಟ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಕೊಡ್ತಾ ಇರೋದು. ಸಾಹೇಬ್ರೆ,
ನೀವಂತವ್ರಲ್ಲ. ಆ ವಿಡಿಯೋದಲ್ಲಿರೋದನ್ನ ನಂಬಲ್ಲ ಸಾಹೇಬ್ರೆ. ಅವನವ್ರೆ, ನೀವು ನಂಬಲ್ಲ, ಆದ್ರೆ ಊರಿನ ಜನ, ಕ್ಷೇತ್ರದವರು, ಅವರೆಲ್ಲ ನಂಬ್ತಾರೆ. ಅವ್ರಿಗೆಲ್ಲ ಮಸಾಲೆ ಬೇಕು, ಗಾಸಿಪ್ ಬೇಕು. ಪ್ರತಿಯೊಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ವೋಟಿಂಗ್ಗೆ ಬೆರಳೆಣಿಕೆ ದಿನ ಇದೆ ಸುಮ್ಮನವ್ರೆ. ನನಗೆ ಯಾರು ಓಟ್ ಹಾಕ್ತಾರೆ? ಯಾಕೆ ಓಟ್ ಹಾಕ್ತಾರೆ ಹೇಳಿ? ಸಾಹೇಬ್ರೆ ಸುಮ್ಮನವ್ರೆ, ಪ್ಲೀಸ್ ನನ್ನ ಸಮಾಧಾನ ಮಾಡಕ್ ಟ್ರೈ ಮಾಡಬೇಡಿ. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಟು. ಸಾಹೇಬ್ರೆ, ಈ ಟೆನ್ಷನ್ ಅಲ್ಲಿ ಅಣ್ಣ ಗಾಡಿ ಓಡಿಸೋದು ಬೇಡ. ಅದಕ್ಕೆ ಬನ್ನಿ, ನಾನು ಓಡಿಸ್ತೀನಿ. ಅಣ್ಣ ಅಣ್ಣ ಅಣ್ಣ, ನೀನ್ ಟೆನ್ಷನ್ ಅಲ್ಲಿ ಇದ್ಯಾ? ಗಾಡಿ ನಾನು ಓಡಿಸ್ತೀನಿ, ಪ್ಲೀಸ್. ಕೂತ್ಕೋ ಅಂದೆ. ಅಣ್ಣ ಪ್ಲೀಸ್ ಅಣ್ಣ, ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಟ್ಸ್ ಓಕೆ. ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದೆ ಅಕ್ಕ. ನಿಮ್ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಯ್ತು. ಆಗ್ಲೇಬೇಕು ನಿತ್ಯ. ನನಗಾಗಿರೋ ಅವಮಾನನ ನಾನು ಅಷ್ಟು ಸುಲಭವಾಗಿ ಮರೆಯಲ್ಲ. ಪ್ಲಾನ್ ವರ್ಕ್ ಆಗ್ಲೇಬೇಕು. ತೀರ್ಥ ಬೈದ್ ಕಳಿಸಿದಾಗ ನಾನು ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅಂತ ಭಯ ಆಗಿತ್ತು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಕರೆಕ್ಟ್ ಟೈಮಿಗೆ ಆ ದೇವ್ರು ನಿಮಗ್ ಫೋನ್ ಮಾಡೋ ಐಡಿಯಾ ಕೊಟ್ಟ. ಇಲ್ದೆ ಹೋಗಿದ್ರೆ ತೀರ್ಥನ ಕಳ್ಕೊಂಡೆ ಅಂತ ನೀನ್ ಹತ್ಕೊಂಡ್ ಕೂತಿದ್ರೆ ನಾನ್ ನಿನ್ ಮೇಲೆ ಇಟ್ಟು ಹೋಪ್ಸು ಕಳ್ಕೊಂಡ್ಬಿಡ್ತಿದ್ದೆ. ಇದ್ರಲ್ಲಿ ನಿನಗೂ ಕ್ರೆಡಿಟ್ ಸೇರ್ಬೇಕು. ಯಾಕಂದ್ರೆ ನೀನ್ ಅಷ್ಟು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡದೆ ಹೋಗಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಆಕ್ಟಿಂಗ್ ನಂದು, ಆದ್ರೆ ಐಡಿಯಾ ನಿಮ್ದಲ್ವಾ ಅಕ್ಕ? ಕಾರಲ್ಲಿ ನೀವೇ ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವ್ ತಪ್ಕೊಂಡಿರೋದನ್ನೇ ಮುದ್ದಾಡ್ತಿದೀವಿ ಅನ್ನೋ ಹಾಗೆ ನೆಗೆಟಿವ್ ಪಬ್ಲಿಸಿಟಿ ಕೊಟ್ರಿ. ಇದು ವಿರೋಧ ಪಕ್ಷದವ್ರ ಕಿತಾಪತಿ ಅಂತ ತೀರ್ಥ ನಂಬೋ ಹಾಗೆ ಮಾಡಿದ್ರಿ. ಜಸ್ಟ್ ಬ್ರಿಲಿಯಂಟ್ ಅಕ್ಕ. ಇನ್ನಾದ್ರೂ ಆ ಸುಮನ ಮನೆ ಬಿಟ್ಟು ಹೋಗ್ತಾಳಲ್ವಾ? ಹೋಗಲ್ಲ, ನಾವೇ ಅವಳನ್ನ ಕಳಿಸ್ಬೇಕು. ಇನ್ನೇನಿದ್ರು ನಿನ್ನ ಮತ್ತೆ ತೀರ್ಥನ್ ಮದ್ವೆ ಬಗ್ಗೆ ಮಾತಾಡ್ಬೇಕು. ನಿಮ್ಮಪ್ಪನ್ ಮಾತು ಮಾವನ್ ಮನ್ಸನ್ನ ಹಿಂಡಿ ಹಾಕಿ. ನೀನು ಮತ್ತೆ ತೀರ್ಥ ಒಂದಾಗೋದಕ್ಕೆ ಇದಕ್ಕಿಂತ ದೊಡ್ಡ ಶಕ್ತಿ ಬೇಕಾಗಿಲ್ಲ. ಆಗುತ್ತೆ ಅಂತೀರಾ ಅಕ್ಕ? ಅವಳಿಗೆ ಅತ್ತೆ ಸಪೋರ್ಟ್ ಇದೆ. ದಡ್ಡಿ ನೀನು. ಅವಳಗ್ ಬರೀ ಅತ್ತೆ ಸಪೋರ್ಟ್ ಇದೆ, ಆದ್ರೆ ನಿನಗೆ ನನ್ ಸಪೋರ್ಟ್ ಇದೆ, ಮಾವನ್ ಸಪೋರ್ಟ್ ಇದೆ, ನಿಮ್ಮ ಅಪ್ಪನ್ ಸಪೋರ್ಟ್ ಇದೆ. ಸಾಲದಕ್ಕೆ ನನ್ ಗಂಡನು ನಿನಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇದಕ್ಕಿಂತ ಬೇಕಾ? ಕರೆಕ್ಟ್. ಮುಂದೇನ್ ಮಾಡ್ಲಿ? ನೀವೇನ್ ಹೇಳ್ತೀರಾ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಷ್ಟು ಮಾಡು ಸಾಕು, ಮಿಕ್ಕಿದನ್ನೆಲ್ಲ ನಾನ್ ನೋಡ್ಕೋತೀನಿ. ಈ ಲೀಕ್ ಆಗಿರೋ ವಿಡಿಯೋ ಇಂದ ನಿನ್ ಮನ್ಸಿಗೆ ತುಂಬಾ ಹರ್ಟ್ ಆಗ್ತಿದೆ. ಲೈಫ್ ನ ಫೇಸ್ ಮಾಡೋದಕ್ಕಾಗ್ತಿಲ್ಲ, ಲೈಫೇ ವೇಸ್ಟ್ ಅಂತ ಅನ್ನಿಸ್ತಾ ಇದೆ, 4 ಜನಕ್ಕೆ ಮುಖ ತೋರ್ಸೋದಕ್ಕಾಗ್ತಿಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡು. ಅಷ್ಟೇ ಅಲ್ಲ, ಹೀಗ್ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಮೆಲೋ ಡ್ರಾಮಾ ಮಾಡ್ಬೇಕು. ಆಗ್ಲೇ ಮಾವನ್ ಮನ್ಸು ಕರ್ಗಿ ನಿನ್ನ ಮತ್ತೆ ತೀರ್ಥನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ ಶುರು ಮಾಡ್ತಾರೆ. ವಾವ್, ಎಮೋಷನಲ್ ಆಗಿ ಎಲ್ಲರನ್ನು ಟಾರ್ಗೆಟ್ ಮಾಡು ಅಂತೀರಾ? ಪರ್ಫೆಕ್ಟ್.